ಆಲ್ರೆಡಿ ನೀವು ಪೇ ಮಾಡಿರೋ ಸರ್ವಿಸ್ಗೆ ಆಮೇಲೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಚೇಂಜ್ ಮಾಡಿ ಇವಾಗ ಆಡ್ ಹಾಕ್ತಿವಿ, ಆಡ್ ಬೇಡ ಅಂದ್ರೆ ಇನ್ನೂ ಎಕ್ಸ್ಟ್ರಾ ಕೊಡಿ ಅಂತ ಕೇಳೋದಾದ್ರು ನೋಡಿದೀರಾ? ನೋಡ್ತಾ ಇದ್ದೀರಾ ಆಲ್ರೆಡಿ ಭಾರತದ OTTಗಳು ಇಂಥ ಬ್ಲೇಡ್ ಸ್ಕೀಮ್ ಅನ್ನ ಶುರು ಮಾಡಿವೆ. ಅಮೆಜಾನ್ ಪ್ರೈಮ್ ಡಬಲ್ ಅಲ್ಲ ತ್ರಿಬಲ್ ಕೇಳ್ತಾ ಇದೆ. ಜುಲೈ 17ರಿಂದ ಇಂಥ ಒಂದು ಬ್ಲೇಡ್ ಭಾಗ್ಯ ಲಾಂಚ್ ಮಾಡಿದೆ. ಪ್ರತಿ 1 ಗಂಟೆ ವಿಡಿಯೋದಲ್ಲಿ 4 ರಿಂದ 6 ನಿಮಿಷ ಆಡ್ ಪ್ಲೇ ಮಾಡ್ತಿದೆ. 1499 ರೂಪಾಯಿ ಕೊಟ್ಟು ಸಬ್ಸ್ಕ್ರಿಪ್ಷನ್ ತಗೊಂಡವ್ರಿಗೂ ಕೂಡ ಈ ಆಡ್ ಅನ್ನ ಹಾಕಲಾಗ್ತಾ ಇದೆ. ಜೊತೆಗೆ ಸಬ್ಸ್ಕ್ರಿಪ್ಷನ್ ತಗೊಂಡವರಿಗೆ ಈ ಆಡ್ ನಿಲ್ಲಬೇಕು, ಕ್ಲೀನ್ ಕಾಂಟೆಂಟ್ ಅಷ್ಟೇ ಬೇಕು ಅಂದ್ರೆ ಇನ್ನೂ 600 ರೂಪಾಯಿ ಎಕ್ಸ್ಟ್ರಾ ಕೊಡಿ, ಸ್ಪೆಷಲ್ ಪ್ಯಾಕ್ ತಗೊಳ್ಳಿ ಅಂತ ಡಿಮಾಂಡ್ ಮಾಡ್ತಿದೆ. ಅಷ್ಟು ಮಾತ್ರ ಅಲ್ಲ, ಈ ಸ್ಪೆಷಲ್ ಆಡ್ ಫ್ರೀ ಪ್ಯಾಕೇಜ್ ತಗೊಂಡ್ರು ಮತ್ತು ಮುಂದೇನು ಕೆಲವೊಂದು ವಿಡಿಯೋಗಳಲ್ಲಿ ಆಡ್ ಕಂಟಿನ್ಯೂ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಹೀಗಾಗಿ ಜನ ರೊಚ್ಚಿಗೆದ್ದಿದ್ದಾರೆ. OTTಗಳಿಗೆ ಹೇಳೋರು ಕೇಳೋರು ಯಾರು ಇಲ್ವೋ? ನಿಮಗೆ ಒಂದು ಸಬ್ಸ್ಕ್ರಿಪ್ಷನ್ ತಗೊಂಡಾಯ್ತು, ಅದಕ್ಕೊಂದು ರೂಲ್ಸ್ ಇತ್ತು, ಮಧ್ಯದಲ್ಲಿ ನಿಮಗೆ ಇಷ್ಟ ಬಂದಂಗೆ ಚೇಂಜ್ ಮಾಡಿಕೊಂಡು ಮತ್ತೆ ಹೊಸ ಪ್ಯಾಕ್ ತಗೊಳ್ಳಿ ಅಂತ ಕೇಳಿದ್ರೆ ಏನರ್ಥ ಅಂತ ಕೇಳ್ತಿದ್ದಾರೆ. ಕೇವಲ ಪ್ರೈಮ್ ಅಲ್ಲ, ಹಾಟ್ಸ್ಟಾರ್, ZEE5 ಎಲ್ಲರೂ ಇದನ್ನೇ ಫಾಲೋ ಮಾಡಕ್ ಹೊರಟಿದ್ದಾರೆ. ನೆಟ್ಫ್ಲಿಕ್ಸ್ ಕೂಡ ಇದೇ ಹಾದಿಯನ್ನ ಹಿಡಿಯೋ ಲಕ್ಷಣ ಇದೆ. ಕಾರಣ OTTಗಳ ಹಣಕಾಸು ಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಒಂದ್ ಕಡೆ ಸಬ್ಸ್ಕ್ರೈಬರ್ ಸಂಖ್ಯೆ ಕುಸಿತಾ ಇದ್ರೂ ಕೂಡ ಕಾಂಟೆಂಟ್ ಖರ್ಚು ಏರಿಕೆ ಆಗ್ತಿದೆ. ಕಳೆದೊಂದು ವರ್ಷದಲ್ಲಿ ಭಾರತದಲ್ಲಿ OTTಗಳು ಬರೋಬ್ಬರಿ 7,000 ಕೋಟಿ ಸುರಿದಿವೆ. ಪೈರಸಿ ಕಾಟ ಕೂಡ ಸಿಕ್ಕಾಪಟ್ಟೆ ಇದೆ. ಥರ್ಡ್ ಪಾರ್ಟಿ ಆಪ್ ಗಳಲ್ಲಿ HD ಕ್ವಾಲಿಟಿ ವಿಡಿಯೋ ಸಿಗ್ತಿದೆ, ಪಾಸ್ವರ್ಡ್ ಶೇರಿಂಗ್ ಆಗ್ತಿದೆ. ಹೀಗಾಗಿ OTTಗಳು ಕೂಡ ನೇರವಾಗಿ ಟೈಮ್ ಕೊಟ್ಟು ನೆಕ್ಸ್ಟ್ ಇಲ್ಲಿಂದ ಇಂಥ ಡೇಟ್ ಇಂದ ಹೊಸ ಒಂದು ಸ್ಕೀಮ್ ಬರ್ತಾ ಇದೆ, ಅಲ್ಲಿಂದ ಆಡ್ ಶುರು ಆಗ್ತಾ ಇದೆ ಅಂತ ಹೇಳಿ ಮಾಡೋದ್ರ ಬದಲಿಗೆ ಆಲ್ರೆಡಿ ಒಂದು ಸ್ಕೀಮ್ ತಗೊಂಡವ್ರಿಗೂ ಕೂಡ ಅದ್ರ ಮಧ್ಯದಲ್ಲೇ ಆಡ್ ಹಾಕಿ ಆಡ್ ಬೇಡವಾ, ಸ್ಪೆಷಲ್ ಪ್ಯಾಕೇಜ್ ತಗೋಬೇಕು ನೀವು ಅಂತ ಹೇಳಿ ಹೊಸ ಬ್ಲೇಡ್ ಸ್ಕೀಮ್ ತಗೊಂಡ್ಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಮಾಹಿತಿಯ ಫುಲ್ ರಿಪೋರ್ಟ್ ನೋಡೋಕೆ ಈ ರಿಲೇಟೆಡ್ ವಿಡಿಯೋವನ್ನ ಮಿಸ್ ಮಾಡದೆ ಚೆಕ್ ಮಾಡಿ.